ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆಯನ್ನ ಸೇರಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್. ಬರುವ 6 ತಿಂಗಳಲ್ಲಿ 1200 PSIಗಳ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿರೋದು. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ನಾವು ಭರ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ 1200 PSI ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1200 PSI ನೇಮಕಾತಿ ಮಾಡ್ತೀವಿ ಬರೋ 6 ತಿಂಗಳಲ್ಲಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಾತಾಡಿದ್ದು ಕೇಳಿಸೋಣ. ಆರ್ಡರ್ ಅನ್ನು ಕೊಡ್ತೇವೆ ಅವರಿಗೆ, ಅದು ಕೂಡ ಆರ್ಡರ್ ಅನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟ್ರುಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆಯನ್ನ ಸೇರಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್. ಬರುವ 6 ತಿಂಗಳಲ್ಲಿ 1200 PSIಗಳ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿರೋದು. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ನಾವು ಭರ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ 1200 PSI ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1200 PSI ನೇಮಕಾತಿ ಮಾಡ್ತೀವಿ ಬರೋ 6 ತಿಂಗಳಲ್ಲಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಾತಾಡಿದ್ದು ಕೇಳಿಸೋಣ. ಆರ್ಡರ್ ಅನ್ನು ಕೊಡ್ತೇವೆ ಅವರಿಗೆ, ಅದು ಕೂಡ ಆರ್ಡರ್ ಅನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟ್ರುಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆಯನ್ನ ಸೇರಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್. ಬರುವ 6 ತಿಂಗಳಲ್ಲಿ 1200 PSIಗಳ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿರೋದು. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ನಾವು ಭರ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ 1200 PSI ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1200 PSI ನೇಮಕಾತಿ ಮಾಡ್ತೀವಿ ಬರೋ 6 ತಿಂಗಳಲ್ಲಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಾತಾಡಿದ್ದು ಕೇಳಿಸೋಣ. ಆರ್ಡರ್ ಅನ್ನು ಕೊಡ್ತೇವೆ ಅವರಿಗೆ, ಅದು ಕೂಡ ಆರ್ಡರ್ ಅನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟ್ರುಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ. ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆಯನ್ನ ಸೇರಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್.
ಬರುವ 6 ತಿಂಗಳಲ್ಲಿ 1200 PSIಗಳ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿರೋದು. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ನಾವು ಭರ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ 1200 PSI ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1200 PSI ನೇಮಕಾತಿ ಮಾಡ್ತೀವಿ ಬರೋ 6 ತಿಂಗಳಲ್ಲಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಾತಾಡಿದ್ದು ಕೇಳಿಸೋಣ. ಆರ್ಡರನ್ನು ಕೊಡ್ತೇವೆ ಅವರಿಗೆ, ಅದು ಕೂಡ ಆರ್ಡರನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟ್ರುಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ, ಅವ್ರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶ. ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆಯನ್ನ ಸೇರಬೇಕು ಅನ್ನೋರಿಗೆ ಒಂದು ಗುಡ್ ನ್ಯೂಸ್. ಬರುವ 6 ತಿಂಗಳಲ್ಲಿ 1200 PSIಗಳ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸಾಹೇಬರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿರೋದು. ರಾಜ್ಯದಲ್ಲಿ 10 ರಿಂದ 12 ಸಾವಿರ ಸಿಬ್ಬಂದಿಯ ಕೊರತೆ ಇದೆ, ನಾವು ಭರ್ತಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ 1200 PSI ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. 1200 PSI ನೇಮಕಾತಿ ಮಾಡ್ತೀವಿ ಬರೋ 6 ತಿಂಗಳಲ್ಲಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಾತಾಡಿದ್ದು ಕೇಳಿಸೋಣ. ಆರ್ಡರನ್ನು ಕೊಡ್ತೇವೆ ಅವರಿಗೆ, ಅದು ಕೂಡ ಆರ್ಡರನ್ನು ಕೊಡ್ತೇವೆ. ಇದರ ಜೊತೆಗೆ ಇನ್ನೂ 600 ಜನ ಸಬ್ ಇನ್ಸ್ಪೆಕ್ಟ್ರು, ಒಟ್ಟು 1500 ಜನ ಸಬ್ ಇನ್ಸ್ಪೆಕ್ಟ್ರು ಕರ್ನಾಟಕದಲ್ಲಿ ನೆಕ್ಸ್ಟ್ 3-4 ಮಂತ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಮಗೆ ಈಗಾಗಲೇ ಸಬ್ ಇನ್ಸ್ಪೆಕ್ಟ್ರುಗಳ ಕೊರತೆ ಆಗೋಗಿತ್ತು, ಅದನ್ನು ಈಗ ನಾವು ನಿಭಾಯಿಸ್ತಕ್ಕಂಥದ್ದು ಮಾಡಿದ್ದೇವೆ. ಜೊತೆಗೆ ಕಾನ್ಸ್ಟೇಬಲರಿನಲ್ಲಿ ಕೂಡ 15-16 ಸಾವಿರ ಹುದ್ದೆ ಖಾಲಿ ಇತ್ತು. ಹಿಂದಿನ ಸರ್ಕಾರದವರು ಏನು ಮಾಡಿರಲಿಲ್ಲ, ರೆಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ 5-6 ಸಾವಿರ ಜನ ರೆಕ್ರೂಟ್ಮೆಂಟ್ ಆಗಿಬಿಟ್ಟಿದೆ. ಅವರಿಗೆ ನಾವು ಅವರವ್ರಿಗೆ ಬಿಟ್ಟಿದ್ದೀವಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದೆ ಆ SP ಗಳಿಗೆ ಬಿಟ್ಟಿದ್ದೀವಿ. ಅವರು ಕಾಲ್ಫರ್ ಮಾಡಿ ಅವರಿಗೆ ಒಂದಿಷ್ಟು ಡೈರೆಕ್ಷನ್ಸ್ ಇದೆ, ಅವ್ರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ, ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅವರೇ ಆದೇಶ.